ಅಜ್ಜಿ ಬುಡ ನೀರು ಬುಡ. ಓಕೆ ಓಕೆ ಕೂಚಿ ಅಲ್ಪ ಫುಲ್ಲು. ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತು. ಇದೇ ರೋಡಾ? ಊಟಕ್ಕೆ ಹೋಗೋಣ. ಕೂಚಿಲೆ ಬಾಬಾ ಬಾಬು ಐ ಬಾಬು ಕೂಚಿಲೆ. ನೈಸ್. ನೀರು ಬುಡೆ ನೀರು ಬುಡ. ಬುಚ್ಚಾ ಹಾಂ ಬುಡ ನೀರು ಬುಡ. ಬುಡ ಬುಡ ಬುಡು ತಿಂದಾರಾ? ಹೌದಾ? ಈ ಸತ್ತಕ್ಕಿಲ್ಲ ಆಮಂತ. ಯಾರು ಬಾಬಾ ಬಾಬಾ ಬಾಬು ಸ್ಮೈಲಿ ಶೋನಿ 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 ನೆಂಚಿದಲೆ. ಹಾಯ್ ಉಂಡು ಬಾಬಾ ಉಂಡು. ಹಲೋ ಬಾಬಾ ಉಂಡು. ಹಲೋ ಹಲೋ ಹಾಯ್ 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 ಹಾಯ್. ದೂರ ದೂರ ಇರು ದೂರ ದೂರ. ನೋ 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 ಡೋಂಟ್ ಕಮ್ ಡೋಂಟ್ ಕಮ್. ಅಜ್ಜಿ ಪುಣ ತಿಂತಾನೆ ಬಾಬಾ ಒಯ್ ದಾದಿ ಓಲರ್ ಇರು ಓಲರ್. ಹಾಂ ಒಯ್
ಹಾಯ್ ಬಾಬಾ ನಮ್ಮ ದೂರ ಬೈದ ಹಾಯ್ ಹೆಲ್ಲೋ ಏ ಮುಂಚ್ಕಿನ್ ದಾದಿ ದಾದ ದಾಲ್ ತಿನ್ನೊಂದುಲ್ಲರ ಇರು ಚಪಾತಿ ತಿನ್ನೊಂದುಲ್ಲರ ಬಾಬಾ ಓಯ್ ಚಪಾತಿ ತಿನ್ನೊಂದುಲ್ಲರ ದಾದ್ ತಿನ್ನೊಂದುಲ್ಲರ ಶೋನಾ good. Good girl. Good girl. Good girl. It's better to good girl. Clap, clap. Yes, 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 papa. I'll explain you soon. ಕೈಗಂತ వచ్చి no wait ಮಾಡಿ one more time ಮಾಡಿ ಬಾಬು ಅಲೆ ಬಾಬಾ ಈ ದೂರ ಬೈತಾರೆ ಒಂಜಿ ಯಾರು ಒಂದು ಸಿಂಗಲ್ ಯಾರು ಬಾಬಾ ನಮ್ಮ ದೂರ ಬೈದ ದಾದ ಬೋಡಿ ರೇಗ ಹ್ಯಾಪಿ ಬರ್ಡೇ ಟು ಯು ನನ್ನ ಬಂಗಾರಿ ಹ್ಯಾಪಿ ಬರ್ಡೇ ಟು ಯು ನನ್ನ ಮುದ್ದು ಶೋನಾ ಹ್ಯಾಪಿ ಬರ್ಡೇ ಶೋನಾ ಹ್ಯಾಪಿ ಬರ್ಡೇ ಕೇಕ್ ಕಟ್ ಮಾಡುವಾ ಶೋನುನ ಬಾಬಾ ಓಯ್ ಬಾಬು ಬಾಬಾ ಅಪ್ಪ ಬರ್ತಾರೆ ಇದು ಬಾಬು ಈ ಕಡೆ ನೋಡಿ ಬಾಬಾ ಬಾಬು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ವೆನಸ್ಡೇ ಬುಧವಾರ, ಸೊ ಚೂರು ಎಡಿಟಿಂಗ್ ಮಾಡೋಕ್ಕೆ ಕೂತೆ ನಾನು. ಸೊ ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ನನಗೆ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನನಗೆ ಆ್ಯಕ್ಚುಲಿ ಏನು ಅಂದರೆ ಟೆಂಪಲ್ಗೆ ಹೋಗಬೇಕು ಬರ್ತ್ಡೇ ಯಾವತ್ತು ಅಂತ ಅನ್ಕೋತಾ ಇದೆ. ಬಟ್ ನನಗೆ ಅವಳು ಬರ್ತ್ಡೇ ಟೈಮಲ್ಲಿ ಆಗಿರಲಿಲ್ಲ ಹೋಗೋಕ್ಕೆ. ಸೊ ನೆಕ್ಸ್ಟ್ ವೀಕೆಂಡ್ ಹೋಗುವ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ, ನನಗೆ ಈ ಥರ ತುಂಬ ಜನರನ್ನು ಕರೆದು ಪಾರ್ಟಿ ಮಾಡೋದು ಅದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನ್ನ ಮಗಳಿಗೂ ತುಂಬ ಅನ್ಕಂಫರ್ಟೇಬಲು. ಸೊ ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ತುಂಬ ಡೆಕೋರೇಷನ್, ಬಲೂನ್ಸು, ಅದು ಇದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಸುಮ್ಮನೆ ವೇಸ್ಟು ಅಂತ ನನಗೆ ತಲೆಯಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲಾದರೂ ಹೋಗಿ ಜಸ್ಟ್ ಒಂದು ಸಲ ಇದ್ಬಿಟ್ಟು ಬರೋಣ ಒನ್ ಡೇ ಅಂತ. ಯಾಕಂದರೆ ಜಾಸ್ತಿ ದಿನ ಅವಳು ಇರೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಫುಡ್ಡಿದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಆಮೇಲೆ ಲಾಂಗ್ ಜರ್ನಿನೂ ಅವಳು ಕೂತ್ಕೊಳ್ಳಲ್ಲ. ಕಾರಲ್ಲಂತೂ ಕೂತ್ಕೊಳ್ಳೋದೇ ಇಲ್ಲ. ಒಂದು 15-20 ಮಿನಿಟ್ಸು ಕೂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾಳೆ, ಸುಮ್ಮನೆ ಇರಿಟೇಷನ್ ಮಾಡ್ತಾಳೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ, ಯಾಕಂದರೆ ಜಾಸ್ತಿ ದೂರ ಹೋಗುವಂಗಿಲ್ಲ ಅಂತ. ಸೊ ಆಮೇಲೆ ಉಡುಪಿಯಲ್ಲಿ ಒಂದು ರೆಸಾರ್ಟ್ ಇದೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ದಿವಸ ಹೋಗಿ ಬರುವ ಅಂತ. ಯಾಕಂದರೆ ಜಾಸ್ತಿ ದಿನ ಅಂದರೆ ಫುಡ್ಡಿದು ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವಳು ಏನು ಫುಡ್ಡು ತಿನ್ನಲ್ಲ. ತುಂಬ ಯೋಚನೆ ಮಾಡಿ ಅವಳಿಗೆ ಫುಡ್ ತಿನ್ನಿಸ್ಬೇಕಲ್ಲ. ಸೊ ಒನ್ ಡೇ ಅಲ್ವಾ ಮ್ಯಾನೇಜ್ ಮಾಡ್ಬೋದು ಅಂತ ಹೋದ್ವಿ. ಸೊ ಅಲ್ಲೇ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಬೀಚ್ ಎದುರುಗಡೆನೇ ರೆಸಾರ್ಟ್ ಇತ್ತು.
ಅವಳಿಗೂ ತುಂಬ ಖುಷಿಯಾಯಿತು. ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಇದ್ರಲ್ಲ, ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಅದು ನಾವು ಹೋಗಿರೋ ಸ್ಟೇ ಬಂದುಬಿಟ್ಟು ತುಂಬ ದೊಡ್ಡದಿರಲ್ಲ, ಸಣ್ಣದು, ಬಟ್ ತುಂಬ ನೀಟಾಗಿತ್ತು. ಮತ್ತು ಈ ಸ್ಟಾಫ್ಸ್ ಎಲ್ಲ ತುಂಬ ಹೆಲ್ಪಿಂಗ್, ಹಾಸ್ಪಿಟಾಲಿಟಿ ಎಲ್ಲ ನೀಟಾಗಿತ್ತು. ಆಮೇಲೆ ಫುಡ್ ಅಂತೂ ಸಖತ್ತಾಗಿತ್ತು. ಒಂಚೂರು ಕಾಸ್ಟ್ಲಿ ಇತ್ತು, ಬಟ್ ಫುಡ್ ಅಂತೂ ಅಮೇಝಿಂಗ್ ಆಗಿತ್ತು. ಅದರಲ್ಲಿ ನಮಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಕಾಂಪ್ಲಿಮೆಂಟರಿ ಥರ ಕೊಟ್ಟಿದ್ದರು. ಸಖತ್ತಾಗಿತ್ತು ಬಫೆ. ನಾನಂತೂ ಸರಿಯಾಗಿ ಬಾರಿಸಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಇಡ್ಲಿ ಇತ್ತು, ಸಾಂಬಾರಿತ್ತು, ಚಟ್ನಿ ಇತ್ತು, ಆಮೇಲೆ ದೋಸೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ರು, ಅದನ್ನು ಸಖತ್ತಾಗಿತ್ತು. ಆಮೇಲೆ ಕೇಸರಿ ಬಾತ್ ಮಾಡಿದರು, ಆಮೇಲೆ ಟೀ ಕಾಫಿ ಅಂತೂ ಸಖತ್ತಾಗಿತ್ತು. ಆಮೇಲೆ ಸ್ಯಾಂಡ್ವಿಚ್ ಬೇಕಾದವರಿಗೆ ಸ್ಯಾಂಡ್ವಿಚ್ ಇತ್ತು. ಆಮೇಲೆ ಡಯಟಲ್ಲಿರೋವರಿಗೆ ಅಂತ ಸಪ್ರೇಟಾಗಿ ಏನೋ ಜೋಳದೇನೋ ಇಟ್ಟಿದ್ದರು, ಹೇಳ್ತಾರಲ್ಲ ಅದಕ್ಕೆ, ಹೆಸರು ಗೊತ್ತಿಲ್ಲ ನನಗೆ, ಅದೆಲ್ಲ ಇಟ್ಟಿದ್ದರು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು ದಿನ ಸಾಕಾಗಿರಲಿಲ್ಲ, ಬಟ್ ಏನು ಅಂದರೆ ಜಾಸ್ತಿ ದಿನ ಇರುವಂಗಿಲ್ಲ, ಯಾಕಂದರೆ ಈ ಮಗಳು ಅವಳಿಗೆ ಫುಡ್ಡೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಜಸ್ಟ್ ಒಂದೇ ದಿವಸಕ್ಕೆ ಪ್ಲ್ಯಾನ್ ಮಾಡಿದ್ವಿ. ದೂರ ದೂರ ಬಾಬು ಬಾಬು ಐ ಹೋಗಿ ಬರ್ಚಿ ಬಿಡು ಅಂಚನಿಗೆ ಕೊಟ್ಟು ಮಲ್ಬಗ दे ओके फाइन बघा. ಮುದ್ದು ಬಂಗಾರಿ. ಓಕೆನಾ? ನೈಸ್. ಗಾಳಿ ಹಾಕೊಂಡು ಯಾದಂಬೆ ವರ್ಷ ಬರೋದಲ್ಲ. ಓಕೆ ಓಕೆ ಕೂಚಿ ಅಲ್ಪ ಫುಲ್ಲು ಅಲ್ಲ ಫುಲ್ಲು ವರ್ಷ ವರ್ಷ ಫುಲ್ ಅಲ್ಪ 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 ಹುಲ್ಲು ಮೂಲು ಬಲ ಮೂಲು ಬಲ ಮೂಲು ಏನೇನು ಮೂಶಿ ಸಾಂಗ ಹಿಂಗೇರು ಬಂದು ఎందుకులా ఓయ్ ఉండొచ్చి దాదా బాయ్ బల్లే బాయ్ బాయ్ బల్లే బాయ్ బాయ్ ಹೋಯ ಬೀಚಿಗೆ ಹೋಗುವ ಬೀಚ್ ಹೋಗುವ. Cake. Let's eat. Small bite. కోడే బస్సు ఎవరన్నాను వచ్చి ఇక్కడ ఉండు వచ్చి వచ్చి ఉండు కారుడు ఉండు తొందర ఇచ్చి
ಕಾಣಲಾಗತ್ತೆ ಸೈಕ್ಲಿಂಗ್ ಬೋರ್ಡದಾ ಆ್ಯಕ್ಚುಲಿ ಇತ್ತೆ ಬೆಸ್ಟ್ ಇತ್ತು ಸೈಕ್ಲಿಂಗ್ ಬೋರ್ಡದಾ ಏ ನಮ್ಮ ನಾಯತ ಇದು ನಮ್ಮ ಒಟ್ಟಿಗಿತ್ತು ನಾವು ಅಂದದಾ ಆ್ಯಕ್ಚುಲಿ ಅವು ಇಂಚು ನಾವು ಓಕೆ ಕಿಚ್ ಓಕೆ 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 ಹಾಂ 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 ದಾದಾ വീഡിയോ പോലെ തോന്നൂല്ലേ Shujuka, come, Shujuka, 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 Shush, ba, Shujuka, Shujuka, Shujuka. That joke le. Oi, hello. ಸರ್ ಹೆಲೋ ಏನಿದು ಕತೆ ನಿಮ್ಮದು ಹೌದಾ ಏನು ಕತೆ ನಿಮ್ಮದು ನಿಂಗೇನು ಬೇಕು ಫುಡ್ಡು ಹಾಂ ನಿಂಗೇನು ಬೇಕು ಫುಡ್ ಇದರಲ್ಲಿ ವಾಸನೆ ಬರ್ತೀಯ ನೀನು ವಾಸನೆ ಬರ್ತೀವಿ ಹೋಗು ನೀನು ದೂರ ಚಿ 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 ಹೋಗ್ उसमें रख सकते हैं क्या रख सकते हैं क्या नहीं हो जाएगा हाँ थैंक यू ಅಪ್ಪ ಮೆಲ್ಲ ಪತ್ತೊಂಬಲ್ಲ ಪಕ್ಕ ಪಕ್ಕ ಮೆಲ್ಲ ಅದಲ್ಲ ಮೆಲ್ಲ 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 ಪಕ್ಕದಿಲ್ಲ ಎಸ್ ಇದಿಲ್ಲ ಒಂದು ದೋಸೆ ತಿಂದಾಳ ಬಾ ಆಮಂತ್ರಿ ದೋಸೆ ಏನೊಂದು ಇದಕ್ಕೆ ನೋಡ ಚಟ್ನಿ ಉಂಟು ದೋಸೆ ಸಾಂಬಾರು ಇದ್ದಂಗೆ ಚಟ್ಪಾಡು ಏನನ್ನ ತೊಚ್ಕೊಂಡು ಇದು ಆಯಿಲ್ ನೋಡಿ ತಿರೋಗಿ ಫ್ರೂಟ್ಸ್ ಹಾಡ್ದಿತ್ತೆ ಪಾಪು ತಿನ್ನೊಂದಿಲ್ಲಾರಾ ಓಯ್ ತಿನ್ನೊಂದಿಲ್ಲಾರಾ ಹಾಂ 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 ತಿನ್ನಲಿ ತಿನ್ನಲಿ ಇದು
ಹಾಯ್ ಬಾಬು. ಆಮ ಮಲ್ಪ್ಲೆ. ಆಮ ಆಮ వచ్చా తిన్ని ತಿಂದಲ್ಲ ಅಂತ ಹೇಳ ದೂರ ಏನಕ್ಕಾಯ್ತಲ್ಲ ದೂರ ಯಾವ ಬೀಚ್ ಇದೆ ಬೀಚ್ ಸೊ ಬ್ಯೂಟಿಫುಲ್. ನೋಡಿ ನಮ್ಮ ಕಾರು ಅಲ್ಲಿ ನಿಂತ್ಕೊಂಡಿದೆ. ವೈಟ್ ಕಲರ್ ಕಾರ್, ಬೀಚ್. ಸೊ ಹೋದ ಕೂಡಲೇ ಏನು ಮಾಡಿದ್ವಿ ಮಲ್ಕೊಂಡಿದ್ವಿ. ಯಾಕಂದರೆ ಮಗಳು ತುಂಬ ಇರಿಟೇಷನ್ ಮಾಡ್ತಾಯಿದ್ಲು. ಊಟ ಮಾಡಿದ್ವಿ. ಫಸ್ಟ್ ಹೋಗಿ ಊಟ ಮಾಡಿದ್ವಿ. ಊಟ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯಿತು. ನಾವು ರೀಚ್ ಆಗಿದೆ ಮಧ್ಯಾಹ್ನ ಅಷ್ಟೊತ್ತಿಗೆ. ಊಟ ಮಾಡಿ ಆಗೋಷ್ಟೊತ್ತಿಗೆ ಸಾಧಾರಣ 3 ಆಗಿದೆ ಅನಿಸುತ್ತೆ. ಆಮೇಲೆ ಇವಳು ತುಂಬ ಹಠ ಮಾಡ್ತಾಯಿದ್ಲು, ನಿದ್ದೆ ಬರುತ್ತಂದ. ಸೊ ಮಲಗಿಸಿದ್ವಿ. ನಾವಲ್ಲ ಆ ಕಡೆ ಈ ಕಡೆ, ನಾನು ಆ ಕಡೆ ಹೋದೆ. ನಾನು ಬಂದಾಗ ಮತ್ತೆ ಮಿಥುನ್ ಹೊರಗಡೆ ಹೋದ. ಸೊ ಆ ಥರ ಅವಳು ನಿದ್ದೆ ಮಾಡುವ ಟೈಮಲ್ಲಿ ಆ ಥರ ಮಾಡ್ತಾಯಿದ್ವಿ. ಆಮೇಲೆ ಅವಳು ಎದ್ಲು. ಆಮೇಲೆ ಇನ್ನು ಕೇಕ್ ತರುವ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ್ವಿ. ಜಸ್ಟ್ ಒಂದು 10-15 ಮಿನಿಟ್ಸ್ ಪಡುಬಿದ್ರಿಗೆ ಬಂದ್ವಿ. ಅಲ್ಲಿಂದ ಜಸ್ಟ್ ಬೇಕಿಂದ ನಾವು ಕೇಕ್ ತಂದು ಕಟ್ ಮಾಡಿದ್ವಿ. ಕಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದ್ವಿ ಅಂದರೆ ಮತ್ತೆ ಹೊರಗಡೆ ಬೀಚಿಗೆಲ್ಲ ಹೋದ್ವಿ. ಅಲ್ಲಿ ಫುಲ್ಲು ರೋಡ್ ಇದೆ ಬೀಚ್ ಸೈಡಲ್ಲಿ. ಉದ್ದಕ್ಕೆ ನಡ್ಕೊಂಡು ಹೋದ್ವಿ. ಸಕ್ಕತ್ತಾಗಿತ್ತು. ಮಳೆ ಬಂದೆಲ್ಲ ನಿಂತಿತ್ತಲ್ಲ, ವೆದರ್ ಅಂತೂ ಅಮೇಝಿಂಗ್ ಆಗಿತ್ತು. ತುಂಬ ಖುಷಿಯಾಯಿತು. ಸೊ ಉದ್ದಕ್ಕೆ ನಡ್ಕೊಂಡು ಹೋದ್ವಿ. ಎಷ್ಟೋ ದೂರ ನಡ್ಕೊಂಡು ಹೋದ್ವಿ. ಒಂದು ½ ಆನ್ ಅವರ್ ಏನೋ ನಡ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಮತ್ತೆ ಇರಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ಲು ಮಗಳು. ಮತ್ತೆ ಮನೆಗೆ ಬಂದು ಫುಡ್ಡೆಲ್ಲ ತಿನ್ನಿಸ್ಬಿಟ್ಟು ಮಲಗಿಸಿದ್ವಿ. ಸೊ ಚೆನ್ನಾಗಿ ಮಲಗಿದ್ಲು. ಸೊ ಆಮೇಲೆ ಏನಾಯಿತು, ಆಮೇಲೆ ನೈಟು ಊಟ ಮಾಡಿದ್ವಿ ನಾವು. ಅವಳು ಹೇಳೋಕ್ಕೆ ಕಾಯ್ತಾ ಇದ್ವಿ. ಸೊ ಅವಳದ್ಮೇಲೆ ಊಟ ಎಲ್ಲ ಮಾಡಿದ್ವಿ. ಅದಾದಮೇಲೆ ಏನು ಅಷ್ಟೇ, ಮತ್ತು ಚೂರು ಆ ಕಡೆ ಈ ಕಡೆ ಪಾರ್ಕಲ್ಲೆಲ್ಲ ಆ ಕಡೆ ಈ ಕಡೆ ಹೋದ್ವಿ ಅಷ್ಟೇ. ಮತ್ತು ಮಲ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಸೈಕ್ಲಿಂಗ್ ಹೋದ್ವಿ. ಮಿಥುನ್ ಫಸ್ಟ್ ಹೋದ. ಸೈಕ್ಲಿಂಗ್ ಎಲ್ಲ ಮುಗಿಸಿ ಬೀಚಲ್ಲೆಲ್ಲ ಸುತ್ತಾಡಿ ಚೂರು ಯೋಗ ಪ್ರಾಕ್ಟೀಸ್ ಮಾಡಿದ್ದಂತೆ, ಮೆಡಿಟೇಷನ್ ಮಾಡಿದಂತೆ, ಶೂಟಿಂಗ್ ಎಲ್ಲ ಮಾಡಿಬಿಟ್ಟು ಬಂದುಬಿಟ್ಟು ನೀನು ಹೋಗು ಅಂತ ಅಂದೆ. ಯಾಕಂದರೆ ಮಗಳು ಮಲ್ಕೊಂಡಿದ್ಲು ಆ ಟೈಮಲ್ಲಿ. ಸೊ ಮಿಥುನ್ ಬರುವಷ್ಟೊತ್ತಿಗೆ ಇವಳು ಎದ್ಬಿಟ್ಲು. ನಾನು ಅವಳಿಗೆಲ್ಲ ಹಾಲು ಕುಡಿಸಿ ನಾನು ಹೋದೆ. ಯಾಕಂದರೆ ಇಬ್ಬರು ಒಟ್ಟಿಗೆ ಹೋಗುವಂಗಿಲ್ಲ. ಆಮೇಲೆ ಅವಳನ್ನು ಬೆಳಿಗ್ಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಅವಳು ಏನೋ ಒಂಥರ ನಿದ್ದೆ ಮೂಡೆಲ್ಲ ಇದ್ಲು ಬೆಳಿಗ್ಗೆ ಎದ್ದ ಕೂಡಲೇ. ಸೊ ಮಿಥುನು ಮತ್ತು ಮಗಳು ರೂಮಲ್ಲೇ ಇದ್ದರು. ನಾನು ಹೊರಗಡೆ ಹೋದೆ, ಸೈಕ್ಲಿಂಗ್ ಮಾಡಿದೆ ಚೂರು ಹೊತ್ತು. ಆಮೇಲೆ ಹೋಗಿ ಮೆಡಿಟೇಷನ್ ಎಲ್ಲ ಮಾಡಿದೆ. ಎಂಥ ಫೀಲಿಂಗ್ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋಲ್ಲ. ಫುಲ್ ಕಾಮ್ ಇದ್ರು, ಜನಗಳು ಜಾಸ್ತಿ ಇಲ್ಲ. ಯಾಕಂದರೆ ಪ್ರೈವೇಟ್ ಬೀಚ್ ಅಲ್ವಾ. ಸೊ ಮೆಡಿಟೇಷನ್ ಮಾಡಿದೆ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ನಾನು ಬ್ರಷು ಮಾಡಿರಲಿಲ್ಲ. ಹಂಗೆ ಮಿಥುನ್ ಹೇಳ್ದೆ ಹೋಗು ನೀನು ಅಂತ. ಸೊ ನಾನು ಮತ್ತು ಮಗಳು ಮಲ್ಕೊಂಡೇ ಇದ್ವಿ. ಅವ್ನು ಬಂದಮೇಲೆ ನಾನು ಎದ್ದಷ್ಟೊತ್ತಿಗೆ ಅವಳು ಎದ್ಲು. ಸೊ ಬ್ರಷ್ ಮಾಡಿಲ್ಲ, ಹಂಗೆ ಮುಖ ತೊಳೆಯೋದೆ, ಹಂಗೆ ಹೋದೆ. ಸೈಕ್ಲಿಂಗ್ ಎಲ್ಲ ಮಾಡಿ ಮೆಡಿಟೇಷನ್ ಎಲ್ಲ ಮಾಡಿ ಸುಮ್ಮನೆ ಬೀಚ್ ಹತ್ರ ಹಂಗೆ ಹಿಂಗೆ ಓಡಾಡ್ತಾಯಿದ್ದೆ. ಬಿಸಿಲು ನೀಟಾಗಿ ಬೀಳ್ತಾಯಿದ್ದು ಅಂತ ಬಿಸಿಲು ನೀಟಾಗಿ ಬೀಳ್ತಾಯಿತ್ತು. ಸೊ ಕೂತ್ಕೊಂಡು ಇದ್ದೆ. ಒಂದು ½ ಆನ್ ಅವರ್ ಇದ್ದೆ. ½ ಆನ್ ಅವರ್ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲಿ. ಅಷ್ಟೊತ್ತಿಗೂ ಮಿಥುನ್ ಮತ್ತು ಮಗಳು ಬಂದರು. ಅಲ್ಲಿಗೆ ಬಂದು ಕರೆದ್ರು, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಂತ. ಅಷ್ಟೊತ್ತಿಗೂ ಆಲ್ಮೋಸ್ಟ್ ಟೈಮ್ ಆಗಿದೆ, 9:30 ಏನೋ ಆಗಿದೆ ಅನಿಸುತ್ತೆ. ಸೊ ಮಿಥುನ್ ಕರೆದ, ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಅಂತೆ. ನನಗಂತೂ ಹಸಿವಾಗ್ತಾಯಿತ್ತು. ಸೊ ನಾನು ನೈಟ್ ಯಾವ ಬಟ್ಟೆ ಹಾಕಿದ್ನೋ ಅದೇ ಬಟ್ಟೆಯಲ್ಲಿ ಹಲ್ಲೂ ಉಜ್ಜಿಲ್ಲ, ಏನೂ ಮಾಡಿಲ್ಲ, ಸೀದಾ ರೆಸ್ಟೋರೆಂಟಿಗೆ ಹೋದ್ವಿ. ಫುಡ್ ರೆಡಿಯಾಗಿದೆ ಅಲ್ಲಿ. ಮತ್ತು ಸ್ಟಾಫ್ ಹೇಳಿದರು ಬಿಸಿ ದೋಸೆ ಮಾಡಿಕೊಡ್ತಾರೆ. ಅದು ಏನೋ 9:30-10 ಒಳಗಡೆ ಕ್ಲೋಸ್ ಆಗುತ್ತೆ. ಅದು ಬಿಸಿ ದೋಸೆ ಮಾಡಿಕೊಡೋದು. ನೀವು ಬೇಕು ಅಂದರೆ ಹೋಗಿ ಈಗಲೇ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ಅಂತ ಅಂದರು. ಸೊ ನಾನು ನೈಟು ಮಲಗಿದ ಡ್ರೆಸ್ಸಲ್ಲೇ ಹೋದೆ. ಬ್ರಷು ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿ ಬ್ರಷ್ ಮಾಡುವ ಅಂತ. ಸೊ ಆ ಬ್ರೇಕ್ಫಾಸ್ಟ್ ಅಂತೂ ಸಖತ್ತಾಗಿತ್ತು. ಹಾಯ್ ಅಪ್ಪ. ಆಮ ಗೊರ್ಲಿ. ಆಮ ಗುಡ್ ಗರ್ಲ್. ಕಾಜಿಪು ತೊಟ್ಟಿಗೆ ತಿರೋದಿಲ್ಲ ಅಲ್ಲ ಮನಿ ಪೊರ್ಚಿ ಬಂಜಿ ಗಟ್ಟಿ ಹೊಡಿ ಬಣ್ಣಗೆ ಉಂತಲೆ ಅಲ್ವಾ ಉಂತಲೆ ಅಲ್ವಾ
ಹಾಂ ಹಾಯ್ ಹಾಯ್ ಫ್ಲೈಂಗ್ ಕಿಶ್ ಫ್ಲೈಂಗ್ ಕಿಶ್ ಫ್ಲೈಂಗ್ ಕಿಶ್ ಬಾಬಾ ಫ್ಲೈಂಗ್ ಕಿಶ್. ಅವು ಒಂದು ಹಣ್ಣು ಚಪ್ಪೆ. गुड एक छा बोला ಮತ್ತೆ ಮಲ್ಪೋಲಿದೆ ಓ ಮಲ್ಲ ಫೀಟ್ ಇಜ್ಜದ ಅಂಚುಪುರ ಕಂಡಪ್ಪ ಓಯ್ ಅಂಚುಪುರ ಕಂಡ ವರ್ಷೋಕುಣದ ವೆದರ್ ಫುಲ್ ಕಂಡಪ್ಪ. ಹಲೋ 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 ಹಾಯ್ 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 ಜಾಗ್ರತೆ ಅಲ್ಲ ಕಚಿಕ 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 ಹಾಯ್ ಕುಚಿ ಕುಚಿಕ ಕುಚಿಕ అవా వచ్చిందా బాబా ఓయ్ వచ్చిందే బాబా ఓయ్ ಶೋನು ಚಿನಿಮಾ ಚಿನಿಮಾ ಇಂಚಿದಲೆ ಪೋಡಿಗೆ ಪೋಡಿಗೆ ಚಲಿಲ್ಲ ಅವನಲ್ಲಿ ಈಗ ವಾ 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 ಆಲೆ ಮಲ್ತು ಅನ್ನೋದಿಲ್ಲ. ಬಾಯಿಗೆ ನೀರು ಬೇಡ ಓರ್ಚಿ ನೀರು ఉందా బాబా ఓయ్ ఆండా మీదాండా ఆండా ఓయ్ No mobile cinema. No mobile. వీడియో ఎత్తున్నాను. అయ్యో వీడియో అని మనం తెచ్చేసంతే అది బాబా. బ్యాగ్ పశు ನೋಡಿದ್ರಲ್ಲ ನಮ್ಮದು ಕ್ಯೂಟ್ ಆ್ಯಂಡ್ ಮಿನಿ ಟ್ರಿಪ್. ಸೊ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ಒಂದು ದಿನ ಆದ್ರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನಗೆ ತುಂಬ ನಿಜವಾಗ್ಲೂ ನನಗೆ ಬ್ರೇಕ್ ಬೇಕಿತ್ತು. ಆ್ಯಕ್ಚುಲಿ ನಾನು ಜೂನ್ ಲಾಸ್ಟ್ ಇಯರ್ ಜೂನಲ್ಲಿ ಡೆಲಿವರಿ ಆಗಿರೋದು 27th.
ಸೊ ಏನು ಅಂದರೆ ಸೆಪ್ಟೆಂಬರ್ ಫಸ್ಟಿಗೆ ನಾನು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ನನಗೆ ರೆಸ್ಟೇ ಇಲ್ಲ. ಯೋಗ ಕ್ಲಾಸ್ ಮಾಡು, ಅಡುಗೆ ಮಾಡು, ಮಗಳು ನೋಡ್ಕೋ, ಮತ್ತು ಶೂಟಿಂಗ್ ಮಾಡು, ಅದು ಇದು ಅಂತ ತಲೆ ಹುಚ್ಚಿಡ್ತಾ ಇತ್ತು ನನಗೆ. ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡೋಣ ಮಕ್ಕಳನ್ನ ಇಟ್ಕೊಂಡು, ಯಾಕಂದರೆ ಲಾಂಗ್ ಜರ್ನಿ ಹೋಗೋಂಗಿಲ್ಲ. ಅವಳು ಕಾರಲ್ಲಿ ಕೂತ್ಕೊಳ್ಳಲ್ಲ, ಆಟ ಮಾಡ್ತಾಳೆ, ಫುಡ್ ಇದ್ದು. ಆಮೇಲೆ 6 ಮಂತ್ ತನಕ ಅವಳು ಬ್ರೆಸ್ಟ್ ಫೀಡಿಂಗೇ ಇತ್ತು. ಆ ಟೈಮಲ್ಲಿ ಹೋಗ್ಬೋದಿತ್ತು ನಮಗೆ, ಬಟ್ ಅವಳು ತುಂಬ ಇರಿಟೇಷನಲ್ಲಿದ್ಲು. ಕಾರಲ್ಲಿ ಕೂತರೆ ಸಾಕು ಸುಮ್ಮನೆ ಇರಿಟೇಷನ್ ಮಾಡೋದು, ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ನನಗಂತೂ ಭಯನೇ ಬಕ್ಕಿಲ್ಲ. ಒಂದು ಸತಿ ತುಂಬ ಕಿರ್ಚಿ ಅಳೋದು. ಸೊ ಅದಕ್ಕೋಸ್ಕರ ಎಲ್ಲೂ ಬೇಡ, ಚೂರು ದೊಡ್ಡದಾಗಲಿ, ಅವಳು ಅಟ್ಲೀಸ್ಟ್ ಒಂದು ಅರ್ಥ ಆಗುತ್ತಲ್ಲ ಅವಳಿಗೆ, 1.5 ವರ್ಷ 2 ವರ್ಷ ಆದಮೇಲೆ ಹೋಗುವ ಅಂತ ಅನ್ಕೋತಾ ಇದ್ವಿ. ಆಮೇಲೆ ಅಂತೂ 6 ಮಂತ್ ಆದಮೇಲೆ ಅಂತೂ ಕೇಳೋದೇ ಬೇಡ. ಫುಡ್ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೊರಗಡೆ ಎಲ್ಲ ಹೋದರೆ ಏನು ಮಾಡೋದು, ನನಗಂತ ಐಡಿಯಾನೇ ಇಲ್ಲ ಏನು ಕೊಡೋದು ಅಂತ. ಇನ್ಸ್ಟೆಂಟ್ ಫುಡ್ಸ್ ಎಲ್ಲ ಏನು ನಂಗೆ ಗೊತ್ತಿಲ್ಲ. ನಾನು ಮತ್ತು ಮೆಡಿಕಲಿಂದ ಬೇರೆ ಇನ್ಸ್ಟೆಂಟ್ ಫುಡ್ ಹೊರಗಡೆ ಏನೇನು ತಂದು ಕೊಟ್ಟೇ ಇಲ್ಲ ನಾನು ಅವಳಿಗೆ. ಅದೇನೋ ನ್ಯೂಟ್ರಿಮಿಕ್ಸ್ ಅದು ಇದು ಅಂತ ಬರುತ್ತಂತಲ್ಲ, ಅದೆಲ್ಲ ಹೊಡಕ್ಕೆ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಅವಳು ತುಂಬ ಸ್ಮೂತ್ ಇದ್ರೆಲ್ಲ ತಿನ್ನೋದೇ ಇಲ್ಲ. ಏನಾದರೂ ಡ್ರೈ ಅಥವಾ ಆ ಥರ ಇದ್ದರೆ ತಿಂತಾಳೆ. ಸೊ ಅದಕ್ಕೋಸ್ಕರ ಏನು ಬೇಡ ನನಗೆ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಆದರೆ ಬರ್ತ್ಡೇ ಬಂತಲ್ಲ, ಸೊ ಬರ್ತ್ಡೇ ಮನೇಲಿ ಮಾಡುವಂಗಿಲ್ಲ ಸರ್, ನನಗೆ ಇಷ್ಟ ಇಲ್ಲ ಜನಗಳನ್ನೆಲ್ಲ ಕರೆದು ಬಲೂನ್ಸ್ ಅದು ಇದು ಎಲ್ಲ ಮಾಡಿ ಗಜಿಬಿಜಿ ಅಂತ. ಫಸ್ಟ್ ಆಫ್ ಆಲ್ ಕೇಕ್ ಅವಳಿಗೆ ತಿನ್ನಿಸಲ್ಲ ನಾವು ಅಷ್ಟೊಂದು ತಿನ್ನಲ್ಲ, ಮತ್ತು ಏನು ಕೇಕ್ ಕಟ್ ಮಾಡೋದು ಅಂತ ಆ ಥರ ಮನೆಯಲ್ಲೇ ಕೂತ್ಕೊಂಡು ಏನು ಕಟ್ ಮಾಡೋದು ಅಂತ. ಆಮೇಲೆ ಜನ ಕರೆದು ಬಿಟ್ಬಿಟ್ಟು ಪಾರ್ಟಿ ಮಾಡುವ ಅಂದರೆ ಅವಳಿಗೆ ಅನ್ಕಂಫರ್ಟೇಬಲ್, ಯಾಕಂದರೆ ಅವಳು ಯಾರ ಕೈಗೂ ಹೋಗಲ್ಲ. ಅವಳಿಗೆ ಖುಷಿಯಾಗೋ ಥರ ನಾವು ಮಾಡಬೇಕಲ್ಲ. ಸೊ ಮತ್ತು ಎಲ್ಲರನ್ನೂ ಕರೆದುಬಿಟ್ಟು ಪಾರ್ಟಿ ಮಾಡಿ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇನಕ್ಕೆ ಪಾರ್ಟಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಆಮೇಲೆ ಏನು ಅಂದರೆ ಮತ್ತೋಯ್ತು. ಸೊ ಅದಕ್ಕೋಸ್ಕರ ಒಂದು ದಿನದ ಟ್ರಿಪ್ಪು ಹೋಗಿ ಬಂದ್ವಿ. ಸೊ ಖುಷಿ ಆಯಿತು ನನಗಂತೂ ರಿಲ್ಯಾಕ್ಸ್ ಫೀಲ್ ಆಯಿತು, ಯಾಕಂದರೆ ನನಗೆ ನಿಜವಾಗ್ಲೂ ಬ್ರೇಕ್ ಬೇಕಿತ್ತು. ಸೊ ಹೋಗಿ ಬಂದ್ವಿ, ಖುಷಿ ಆಯಿತು ನಮಗೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ವೀಡಿಯೋ ಎಲ್ಲ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋನ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ನಿಮಗೆ ಶೇರ್ ಮಾಡಬೇಕು ಇದ್ದರೆ ಕಮೆಂಟ್ ಮಾಡಿ. ಬಾಯ್.